ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಾಹಿತಿ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ನಾನು ಇಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬನ್ನಿ ಅಂತ. ICC ಚಾಂಪಿಯನ್ ಟ್ರೋಫಿ 2025 ಇದು 9th ಸೀಸನ್. ಸೊ ಎಲ್ಲ ಮ್ಯಾಚಸ್ಗಳು ಸ್ಕೆಡ್ಯೂಲ್ಗಳು ಅನೌನ್ಸ್ ಆಗಿದೆ. ಸೊ ಇಲ್ಲಿ ನಾನು ಹೇಳೋಕ್ಕೆ ಬಂದಿರೋದು ಎಲ್ಲ ಮ್ಯಾಚಸ್ಗಳು ಹೇಳಲ್ಲ, ಜಸ್ಟ್ ನಮ್ಮ ಇಂಡಿಯಾ ಮ್ಯಾಚಸ್ಗಳು ಹೇಳ್ತೀನಿ. ಸೊ ಇದೆಲ್ಲರಿಗಿಂತ ಮುಂಚೆ ನಮ್ಗೆ ಗೊತ್ತಿತ್ತು ಇಂಡಿಯಾದವರು ಪಾಕಿಸ್ತಾನ್ಗೆ ಹೋಗಿ ಆಡಲ್ಲ ಅಂತ. ಏನಕ್ಕೆ ಆಡಲ್ಲ ಅನ್ನೋದು. ಸೊ ಆ್ಯಂಡ್ ಆಫ್ಟರ್ ದಟ್ ಇದು 9th ಸೀಸನ್. ಸೊ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರೋದು ಬಂದು ಫೆಬ್ರವರಿ 19ನೇ ತಾರೀಕಿಂದ ಮಾರ್ಚ್ 9ನೇ ತಾರೀಕುವರೆಗೂ ಇರುತ್ತೆ. 8 ಟೀಮ್ಸ್ 15 ಮ್ಯಾಚಸ್ಗಳು ಪ್ಲೇಯಿಂಗ್ ಅಕ್ರಾಸ್ ಪಾಕಿಸ್ತಾನ್ ಆ್ಯಂಡ್ ದುಬೈ. ಸೊ ದುಬೈಯಲ್ಲಿ ಏನಕ್ಕೆ ಅಂದರೆ ಬಿಕಾಸ್ ಇಂಡಿಯಾದವರು ಪಾಕಿಸ್ತಾನ್ಗೆ ಹೋಗಲ್ಲ, ಆ ಕಾರಣದಿಂದ ಇಂಡಿಯಾ ಎಲ್ಲ ಮ್ಯಾಚಸ್ಗಳು ದುಬೈಯಲ್ಲಿದೆ. ಸೊ ಇಲ್ಲಿ 2 ಗ್ರೂಪ್ಸ್ಗಳು ಡಿವೈಡ್ ಆಗಿದೆ ಬಿಕಾಸ್ 8 ಟೀಮ್ಸ್ ಇರೋದ್ರಿಂದ. ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ. ಗ್ರೂಪ್ ಎಯಲ್ಲಿ ಪಾಕಿಸ್ತಾನ್, ಇಂಡಿಯಾ, ನ್ಯೂಜಿಲೆಂಡ್ ಆ್ಯಂಡ್ ಬಾಂಗ್ಲಾದೇಶ್. ಗ್ರೂಪ್ ಬಿಯಲ್ಲಿ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಗ್ಲೆಂಡ್. ಸೊ ಇಂಡಿಯಾ ಮ್ಯಾಚಸ್ಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಫೆಬ್ರವರಿ 20ನೇ ತಾರೀಕು ಟ್ಯೂಸ್ಡೇ ಬಾಂಗ್ಲಾದೇಶ್ ಮೇಲೆ ದುಬೈಯಲ್ಲಿ. ಫೆಬ್ರವರಿ 23ನೇ ತಾರೀಕು ಸಂಡೇ ಪಾಕಿಸ್ತಾನ್ ಮೇಲೆ ದುಬೈಯಲ್ಲಿ. ಮಾರ್ಚ್ 2ನೇ ತಾರೀಕು ಸಂಡೇ ನ್ಯೂಜಿಲೆಂಡ್ ಮೇಲೆ ದುಬೈಯಲ್ಲಿ. ಆ್ಯಂಡ್ ಸೆಮಿಫೈನಲ್ಸ್ 1 ಇಂಡಿಯಾ ಬೈ ಚಾನ್ಸ್ ಸೆಮಿಫೈನಲ್ಸಿಗೆ ಬರ್ಬೋದು ಅನ್ನೋ ಕಾರಣದಿಂದಾಗಿ ದುಬೈಯಲ್ಲಿದೆ. ಆ್ಯಂಡ್ ಆಫ್ಟರ್ ದಟ್ ಫೈನಲ್ಸ್ ಕೂಡ ಅಷ್ಟೇ ಲಾಹೋರ್ ಆ್ಯಂಡ್ ದುಬೈಯಲ್ಲಿರೋದು. ಇಫ್ ಇನ್ ಕೇಸ್ ಇಂಡಿಯಾ ಫೈನಲ್ಸಿಗೆ ಬರಲಿಲ್ಲ ಅಂದರೆ ಪಾಕಿಸ್ತಾನದಲ್ಲಿರೋ ಲಾಹೋರಲ್ಲಿ ಫೈನಲ್ಸ್ ನಡೀತೆ. ಇಫ್ ಇನ್ ಕೇಸ್ ಇಂಡಿಯಾ ಫೈನಲ್ಸಿಗೆ ಬರೋದು ದುಬೈಯಲ್ಲಿರುತ್ತೆ. ಸೊ ಇದಾಗಿದೆ ಇವತ್ತಿನ ಅಪ್ಡೇಟ್ಸ್. ಆ್ಯಂಡ್ ನೀವೇ ನನ್ನ ಚಾನಲ್ಗೆ ಹೊಸಬರಾಗಿರೋ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಎಲ್ರಿಗೂ ಒಳ್ಳೆಯದಾಗಲಿ.